ಕಂಪನಿಯಿಂದ ಸರ್ಕಾರಿ ಭೂಮಿ ಕಬಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ದಿಲ್ಲದೆ ಕೋಟಿ ಕೋಟಿ ಮೌಲ್ಯದ ಭೂಮಿಯನ್ನ ಈ ಕಂಪನಿ ನೀಡ್ತಾ ಇದೆ. ರಾಜಕಾಲುವೆ ಒತ್ತುವರಿ 20 ಕೋಟಿ ರೂಪಾಯಿಗೆ ಡೀಲ್ ಆಗಿದ್ಯಂತೆ. ಹೌದಾ? ಪ್ರೆಸ್ಟೀಜ್ ಗ್ರೂಪ್ ನಿಂದ ಅಕ್ರಮವಾಗಿ ಅಪಾರ್ಟ್ಮೆಂಟ್ಗಳ ನಿರ್ಮಾಣ ಆಗಿದ್ಯಾ? ಒತ್ತುವರಿಯನ್ನ ಪ್ರಶ್ನೆ ಮಾಡಿದ ಸಾಮಾಜಿಕ ಹೋರಾಟಗಾರನಿಗೆ ಕೊಲೆ ಬೆದರಿಕೆ ಹಾಕ್ತಾರಂತೆ. ಇವರು ಕೊಲೆ ಬೆದರಿಕೆ ಪ್ರಶ್ನೆ ಮಾಡಿದ್ರೆ, ಒತ್ತುವರಿ ಪ್ರಶ್ನೆ ಮಾಡಿದ ಸಾಮಾಜಿಕ ಹೋರಾಟಗಾರನಿಗೆ ಪ್ರೆಸ್ಟೀಜ್ ಗ್ರೂಪ್ ಮ್ಯಾನೇಜರ್ ಅಂಡ್ ದಲಿತ ಮುಖಂಡನ ಮೇಲೆ ಈಗ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಝೈದ್ ಸಾದಿಕ್, ನಯೀಂ ಮತ್ತು ಸೋರಾ ಹುಣಸೆ ವೆಂಕಟೇಶ್ ಇವ್ರುಗಳು ಸಾಮಾಜಿಕ ಹೋರಾಟಗಾರ ಪರಮೇಶ್ವರ್ ಪ್ರಶ್ನೆ ಮಾಡಿದ್ರಲ್ಲ, ಒತ್ತುವರಿ ಮಾಡಿದ್ದೀರಾ ನೀವು ಅಂತ, ಅವ್ರಿಗೆ ಕೊಲೆ ಸುಪಾರಿ ಕೊಡ್ತಾರೆ. ದೂರು ಕೊಟ್ಟರು ಕೂಡ FIR ಅನ್ನ ಪೊಲೀಸರು ದಾಖಲು ಮಾಡ್ಕೊಂಡಿಲ್ಲ ಅನ್ನುವ ಆರೋಪ ಇದೆ. ಕಾಡುಗೋಡಿ ಪೊಲೀಸರು ಸಾಮಾಜಿಕ ಹೋರಾಟಗಾರನಿಂದ ಇದೀಗ ಅರೆಬೆತ್ತಲೆ ಪ್ರತಿಭಟನೆಗೆ ಮುಂದಾಗಿದ್ದ ನಿತ. ಕಾಡುಗೋಡಿ ಪೊಲೀಸ್ ಠಾಣೆಯ ಮುಂದೆ ಪರಮೇಶ್ವರ್ ಪ್ರತಿಭಟನೆಗೂ ಕೂಡ ಮುಂದಾಗಿದ್ದಾರೆ. ಈ ಕಂಪನಿಯ ಬಹಳ ಪ್ರತಿಷ್ಠಿತ ಅಂತ ಕರೆಸ್ಕೊಳ್ಳೋ ಪ್ರೆಸ್ಟೀಜ್ ಕಂಪನಿಯ ಮ್ಯಾನೇಜರ್ ಸೇರಿದಂತೆ ಇನ್ನೊಂದಷ್ಟು ಜನ ಕೊಲೆ ಬೆದರಿಕೆಯನ್ನ ಹಾಕ್ತಾರಂತೆ. ಕೊಲೆಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬಟ್ ಪೊಲೀಸ್ ಸ್ಟೇಷನ್ ಅವರು ಅಷ್ಟಾಗಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ. ದೂರು ಇವ್ರು ಕೊಟ್ರಂತೆ, ಅವ್ರು ಇಸ್ಕೊಳ್ಳೋಂಗ್ ಮಾಡಿದ್ರಂತೆ, ಇದು ಆರೋಪ. RI ಹತ್ರ ಹೇಳ್ತಾನಂತ ಅವ್ನು ಹಿಂಗಂತ RI ಟ್ರಾನ್ಸ್ಫರ್ ಮಾಡಕ್ ಬರ್ತೇನೆ, ನನಗೆ ಏನಾನ ಇದಾಯ್ತಂದ್ರೆ ಎಲ್ಲ ಐತೆ ನನ್ನ ಹತ್ರ. ಇದು ಅಫಿಷಿಯಲ್ ಆಗಿ ನೀನು ಒಬ್ಬನೇ ಫೋನ್ ಮಾಡಿದ್ ನಾನು ನಿನ್ಗೆ ಹೇಳಿದ್ದೆ. ಕೇಳೋಣ, RIಗೆ ಅವ್ರಿಗೆ ಸಂಬಂಧ ಇಲ್ಲ. ನಾನೇ ಅಂದ್ಮೇಲೆ ಮುಚ್ಕೊಂಡು ನಮಗೆ ಹೇಳ್ಬೇಕು, ಸೆಟಲ್ಮೆಂಟ್ ಮಾಡೋ ಬ್ರೋಕರ್ ಇಲ್ಲ, ನಮಗೆ ಹೇಳ್ಬೇಕು. ವಿಜಯ್ ಮಾತಾಡ್ದಂತಲ್ಲ ಸರ್, ನೇಮ್ ಸರ್ ಮುಖದ ಮಾತಾಡಿ ಬನ್ನಿ ನಮ್ಮ ಹತ್ರ ಕಳಿಸ್ತೀಯ ಅಂತ. ಇಲ್ಲ RI ಅವರ ನಮ್ಮ ಹತ್ರ ಮಾತಾಡಿ ನೇಮ್ ಸರ್ ಹತ್ರ ಹೋಗಿದ್ರೆ ಅವ್ನಿಗೆ ಅತಿ ಆಯ್ತು ನೋಡು, ಎಲ್ಲಾ ಕಡೆ ಹಿಂಗಾಯ್ತು, ಅವ್ನು ಮಾಡ್ರಾಗೋತಾನೆ. ದೇವ್ರನ್ನ ಹೇಳಿರ್ತಾನೆ, ಈ ತರ ತಂಟ್ಲಿದ್ರಾಗಲ್ಲ, ಅವ್ನು ನಮ್ಮನ್ನ ಚಾಲೆಂಜ್ ಮಾಡ್ತೀಯ, ಸರ್ಕಾರ ಗಮನಕ್ಕೆ ಹೋರಾಟ ತಗೊಂಬ. ಇಲ್ಲ ಸರ್ಕಾರಿ ಭೂಮಿ ಇದ್ರೆ DC ಅವರವ್ರೆ, ಸರ್ಕಾರದವ್ರವ್ರೆ, ಈ ತರ ಆಟೆ ಹಿಂಗ್ ಮಾಡೋದು ತಪ್ಪು. ರಜವಾಣಿ ಪೇಪರ್ ನನ್ ಬಗ್ಗೆ ವೆಂಕಟೇಶ್ ರೌಡಿಸಂ ಮಾಡಿ ಹೊಡೆದ ಅಂತ ತಹಶೀಲ್ದಾರ್ ಹೊಡೆದವ್ರು, ನಾವು RI ಹೊಡೆದಿದ್ದೀವಿ. ಏನಕ್ಕಾಗಿ? ನ್ಯಾಯಕ್ಕಾಗಿ. ಕೇಳೋಣ, ಈಗ ದೊಡ್ಡವರು ಚಿಕ್ಕವರು ಬಚಾವು. ಇಲ್ಲ ಬೆಳಗ್ಗೆ ನೋಡು, ನನಗೆ 2 ಮಕ್ಳಿದ್ದಾರೆ. ಬೆಳಗ್ಗೆ ಅವನು ಕಂಪ್ಲೇಂಟ್ ಆಗಿದೆ, CCB ಆಗಿದೆ, ಮನೆ ನುಗ್ಗು ಹೊಡಿತೀವಿ. ಹೆಣ್ಮಕ್ಳು ಪರ್ಕೆ ಹಚ್ಕೊಂಡ್ ಬರ್ತಾರೆ. ಆಯ್ತಣ್ಣ, ಇನ್ನೊಬ್ರಿಗೆ ಯಾರು ಹಿಂಗ್ ಮಾಡಬಾರ್ದು. ಈ ಬೇವರ್ಸ್ ಕೆಲಸ ನಾಗೇಶ್ ಜೈಲ್ಗೆ ಹೋಗಿ ಬಂದವನೇ, ಅವನೆಲ್ಲ ರೆಡಿ ನಾನು ಅಂದ. ನಾವು ಜೈಲ್ ಕಳ್ಸಲ್ಲ, ಅವ್ನು ಈಗ ಟ್ವಿಸ್ಟ್ ಮಾಡ್ತೀವಿ. ಆಫ್ ಮಾಡೋ ಕೇಸು 506B ಮಾಡ್ಲಿ, ನಾವು ಕೌಂಟರ್ ಮಾಡ್ತೀವಿ. ನಾವು ಬೆಂಗಳೂರಲ್ಲಿ ಹಾಸ್ಟೆಲ್ ಓದಿ ಬೆಂಗಳೂರು ಕಳಾಸ್ಪಳ್ಳಿ ಇದ್ದು ನಾವು ಬಂದಿರೋ ಎಲ್ಲ ನಮಗೂ ಗೊತ್ತಿದೆ ಹೇಳು. ನಾವು ಸುಮ್ನೆ ನಾಯಕತ್ವ ತಗೊಂಡಿದ್ದೀವಿ, ಏಜ್ ಆಗಿದೆ, ಅಫಿಷಿಯಲ್ ಆಗಿರ್ಬೇಕು, ಏನೋ ತಾರೆ ತಂಟ್ಲಿ ಬಂದ್ರೆ ಸಾಲ್ವ್ ಮಾಡೋಣ ಅಂತ ನಾವು. ಹೌದಣ್ಣ, ಅದಕ್ಕೆ ಈಗ ನೀನು ಬಾ ಮಾತಾಡೋಣ. RI ಅವರು ಅವ್ರ ಅಫಿಷಿಯಲ್ ಆಗಿ ಅವರೇ, ಸರ್ಕಾರಿ ಅಧಿಕಾರಿಗಳು ಅವ್ರೇನ್ ಬ್ರೋಕರ್ ಕೆಲಸ ಮಾಡೋದೇನಿಲ್ಲ ಬಿಡೋಣ. ನಮ್ಮ ಹತ್ರ ಕುತ್ಕೊಳ್ಳಿ, ಹಣ ಹಿಂಗ ಐತಲ್ಲ ಅಂತ ಹೇಳಿ ಅದೇನಾಯ್ತೋ ಸಾಲ್ವ್ ಮಾಡೋಣ. ಬೇಡ ಅಂದ್ರೆ ಕೌಂಟರ್ ಕೊಡಕ ನಾವು ರೆಡಿ ಇದ್ದೀವಿ. ಕೇಳಿಸ್ಕೊಂಡು ಒಂದ್ ನಿಮಿಷ ಕೇಳಿಸ್ಕೊಳ್ರಿ. ಅವ್ರಿಗೆ ನಾನು ಹೇಳಿದ್ದು ಸತ್ಯನೇ, ಪರಮೇಶ್ ಅವ್ನಿಗೆ ಪರಿಚಯ ಇಲ್ಲ, ನಾನೇ ಹೇಳಿದ್ದು. ನೀವು ಫೋನ್ ಎತ್ತಿಲ್ಲ ಒಂದ್ಸತಿ, ಗ್ಯಾಪ್ನ ಇದೆಯಾ ಅವತ್ತು ನನ್ನ. ಈಗ ಅವತ್ತು ಇದೊಂದು ಕ್ಲಿಯರಿಫಿಕೇಶನ್ ಮಾಡಿಬಿಡ್ತೀನಿ, ಆಮೇಲೆ ಏನು ಮಾಡಿರಂತೆ. ನೀವು ಅವತ್ತೇ ಫೋನ್ ಇದು ಮಾಡ್ತಿದ್ದಾಗ ನಾನೇನು ಮಾಡ್ತೀನಿ, ನಮ್ಮವನಿಗೆ ಫೋನ್ ಮಾಡ್ತೀನಿ, ಅಪ್ಪ ಪ್ರೆಸ್ಟೀಜರ್ ನಿನ್ಗೆ ಯಾರಿಗಾನ ಲಿಂಕ್ ಇದೆಯಾ ಗುರು, ಈ ಥರ ಅವನು ಪರ್ಮಿಷನ್ ಏನೋ ಪ್ರಾಬ್ಲಮ್ ಆಗಿದೆ ಅಂತೆ, ಸುಮ್ಮನೆ ಏನಕ್ಕೆ ಏನೇನೋ ಮಾಡ್ಕೊಳೋದು, ಬೇಕಾದ್ರೆ ಕರೆದು ಮಾತಾಡ್ತೀನಿ ಅಂತ ನಾನು ಹೇಳ್ತೀನಿ. ನಮ್ಮವನೇನು ಹೇಳ್ತಾನೆ, ಆಯ್ತಪ್ಪ ನಾನು ನಯೀಮ್ ಸರ್ ಚೆನ್ನಾಗವ್ರೆ, ನನ್ನ ಹತ್ರ ಬೇಕಾದ್ರೆ ಮಾತಾಡ್ತೀನಿ ಅಂತಾನೆ. RI ಹತ್ರ ಹೇಳ್ತಾನಂತ ಅವ್ನು ಹಿಂಗಂತ RI ಟ್ರಾನ್ಸ್ಫರ್ ಮಾಡಕ್ ಬರ್ತೇನೆ, ನನಗೆ ಏನಾನ ಇದಾಯ್ತಂದ್ರೆ ಎಲ್ಲ ಐತೆ ನನ್ನ ಹತ್ರ. ಇದು ಅಫಿಷಿಯಲ್ ಆಗಿ ನೀನು ಒಬ್ಬನೇ ಫೋನ್ ಮಾಡಿದ್ ನಾನು ನಿನ್ಗೆ ಹೇಳಿದ್ದೆ. ಕೇಳೋಣ, ಈಗ ನೀನೇ ಹಣ ಬೇಡ, ನಾವು 20 ಕೋಟಿ ಕೇಳಿ ಬರ್ತೀನಿ, ನಾನೇನೋ ಕೂತ್ ಮಾತಾಡ ಬಗೆಹರಿಸೋಣ ಅಂತ ಒಂದು ಮಾತು ಹೇಳಿದ್ರೆ ಸಾಕಾಗಿತ್ತು. RIಗೂ ಹೇಳಂತ ಅವಶ್ಯಕತೆ ಇಲ್ಲ. ಈಗ ಆಫೀಸರ್ಸ್ ಅವರು, ರೆವಿನ್ಯೂ ಇನ್ಸ್ಪೆಕ್ಟರ್ ಗೌರವ ಐತೆ, ಇಂಥ ವಿಚಾರಗಳು ಅವ್ರು ತಂದ್ರೆ ಈ RI ಬಿಟ್ಟು ತಹಶೀಲ್ದಾರ್ಗಳನ್ನ ನಿನಗೆ ಗೊತ್ತು. ತೇಜಸ್ ಕುಮಾರ್ ಮೇಲೆ FIR ಹಾಕಿ ನಾವು ಜೈಲ್ ಕಳಿಸ್ತವ್ರು ಅಂತ ನನ್ನ ಮಕ್ಕಳು. ನಾವು ಕೂಡ ದಯಾನಂದ್ ಭಂಡಾರಿ AC ಆಗಿದ್ರು, ಇವತ್ತು ವೆಂಕಟೇಶ್ ಅವರೇ ಇರ್ತಾರೆ. ಆ ಲೆವೆಲ್ಗೆ ಎತ್ತಿದ್ವಿ. ಅಧಿಕಾರಿಗಳಿಗೆ ಹೇಳ್ದಿರಾನೆ, ನೀನ್ ನನಗೆ ಹೇಳ್ಬಾಣ, ಏನೋ ಕೂತ್ ಮಾತಾಡೋಣ, ನೇಚರ್ ಹತ್ರ ಮಾತಾಡೋಣ ಅಂದ್ರೆ ಸಾಕಾಗಿತ್ತು. ವೆಂಕಟೇಶ್ ಕೇಳ ಬ್ರದರ್, ನೋಡಿ ನಿಮ್ಮ ಮೇಲೆ ಒಂದು ಆರೋಪ ಹಾಕಿದ್ದಾರೆ ಅವರು. ಆಯ್ತು, ಆರೋಪ ಇದೆ ನಿಮ್ಮ ಮೇಲೆ, ತಾವು ದುಡ್ಡು ತಗೊಂಡ್ಬಿಟ್ರು ಅಂತ.
ಸರ್ ಈಗ ನಿಮ್ಗೆ ಮನಸ್ಸಿನಲ್ಲಿ ಏನ್ ಬರುತ್ತೆ ಮಾಡ್ಕೊಳ್ಳೋ ಹೋಗಪ್ಪ ನೀವು. ಅಲ್ಲ ಅಷ್ಟೇ, ಸರ್, ಹೋಗು. ಅವನು ಆರೋಪ ಮಾಡೋದಕ್ಕ ಆ ನನ್ನ ಮಗನಿಗೂ ನನಗೂ ಸಂಬಂಧ ಇಲ್ಲ. ಅವನು ಕ್ಷೇತ್ರದಲ್ಲಿ ಯಾರು ಕೇಳಿದ್ರು ಹೇಳ್ತಾರೆ, ಅರ್ಥ ಆಯ್ತಾ? ಆಯ್ತಪ್ಪ. ಆರೋಪ ಮಾಡಿದಾನೆ ಅಂತ ನಾನು ಸಾಬೀತು ಮಾಡಕ್ಕಾಗಲ್ಲ. ನಾನು ಒಂದ್ ಎರಡು ಬಿಟ್ರೆ ಕೈ ಕಲ್ತಿರೋದು ಆವಾಗ ಆರೋಪ ಮಾಡ್ಲಿ. ವೆಂಕಟೇಶ್ ಅವ್ರು ಬಂದು ಹೊರದ್ಬಿಟ್ಟು ಅಂದ್ರೆ ಅದಕ್ಕೊಂದು ಬೆಲೆ ಐತೆ. ವೆಂಕಟೇಶ್ 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 ನೀನು ಹಣ ಅಂತೀನಿ, ನಾವೇನಾದ್ರು ಬಿಟ್ಟು ಕೊಟ್ಟಿದ್ದೀವಿ. ವೆಂಕಟೇಶ್ ವೆಂಕಟೇಶ್ ಈಗ ಓಕೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಹೆಚ್ಚಿನದಾಗಿ ನನ್ನ ಕಲಿಗ ಎಸ್ ಕೆ ಮಂಜುನಾಥ್ ನೀಡ್ತಾರೆ. ಮಂಜುನಾಥ್, ಇದನ್ನೇ ಹಗಲು ದರೋಡೆ ಅಂತ ಕರೆಯೋದು. ರಾಜಕಾಲುವೆಯೋ ಮತ್ತೊಂದು ಒತ್ತುವರಿ ಮಾಡಿದ್ದು ಅಲ್ಲದೆ ಬಹಳ ಗಂಭೀರವಾಗಿ ಎನ್ಕೌಂಟರ್ ಮಾಡಿಸ್ತೀನಿ ಅನ್ನುವಂತಹ ಹೆದರಿಕೆ ಹಾಕೋರು. ಅದೇ ಸಾಮಾನ್ಯರು ಒತ್ತುವರಿ ಮಾಡಿಬಿಟ್ರೆ ನೇರವಾಗಿ ನೋಟಿಸ್ ಕೊಡದೆ JCB ತಗೊಂಡೋಗಿ ಮನೆ ಮುಂದೆ ನಿಲ್ಲಿಸ್ತಾರೆ ಸಂಬಂಧಪಟ್ಟ ಅಧಿಕಾರಿಗಳು. ಏನಾಗ್ತಾ ಇದೆ ಬೆಂಗಳೂರಿನಲ್ಲಿ? ವಿಜಯ್, ಇದು ಆಡಿಯೋ ಸಂಭಾಷಣೆಯನ್ನು ಕೇಳಿದಾಗ ಇಲ್ಲಿ ದಲಿತ ಸಂಘಟನೆಗಳು ಜೊತೆಗೆ ಸಾಮಾಜಿಕ ಹೋರಾಟಗಾರ ಜೊತೆಗೆ ಅಧಿಕಾರಿಗಳು ಮತ್ತು ಬಿಲ್ಡರು ಈ ನಾಲ್ಕು ಕಡೆ ಇರ್ತಕ್ಕಂಥ ಒಂದು ಅಕ್ರಮ ವ್ಯವಹಾರ ಅದನ್ನು ಯಾವ ರೀತಿಯಾಗಿ ಡೀಲ್ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಡೆದಿರ್ತಕ್ಕಂಥ ಸಂಭಾಷಣೆ. ಸುಮಾರು 2 ಎಕರೆ 25 ಗುಂಟೆ ಜಾಗ, ಸರ್ಕಾರಿ ರಾಜಕಾಲುವೆ, ಸರಾಗವಾಗಿ ಮಳೆ ಬಿದ್ದಾಗ ಹರಿದು ಹೋಗ್ತಕ್ಕಂಥ ನೀರು ಹೋಗ್ತಕ್ಕಂಥ ಜಾಗವನ್ನು ಇಲ್ಲಿ ಆ ಕಾಡ್ಗೋಡಿ ಸಮೀಪ ಇರ್ತಕ್ಕಂಥ ಚಿಕ್ಕಬನಹಳ್ಳಿ ವ್ಯಾಪ್ತಿಯಲ್ಲಿ ನಡೆತಕ್ಕಂಥ ಒಂದು ದೊಡ್ಡ ಪ್ರಾಜೆಕ್ಟು ಪ್ರೆಸ್ಟೀಜ್ ಗ್ರೂಪ್ ಅವರು ನಡೆಸ್ತಕ್ಕಂಥದ್ದು. ಅದರ ಮಧ್ಯದಲ್ಲಿ ಬಂದಿರತಕ್ಕಂಥ ರಾಜಕಾಲುವೆ 2 ಎಕರೆ 25 ಗುಂಟೆ ಜಾಗವನ್ನು ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಹೋರಾಟಗಾರರಂಥ ಪರಮೇಶ್ವರ್ ಅವರು RTI ಅರ್ಜಿಯನ್ನು ಹಾಕಿದರೆ, ಜೊತೆಗೆ ಕೋರ್ಟ್ ಮೆಟ್ಟಿಲನ್ನು ಏರಿ ಇಲ್ಲಿ ಭೂ ಕಬಳಿಕೆ ನ್ಯಾಯಮಂಡಳಿಯಲ್ಲಿ ಒಂದು ಸ್ಟೇ ಆರ್ಡರ್ನ ಸಹ ತಂದಿದ್ದಾರೆ. ಆದರೆ ಇದು ಯಾವುದನ್ನು ಕೇರ್ ಮಾಡದಂಥ ಈ ಒಂದು ಪ್ರೆಸ್ಟೀಜ್ ಗ್ರೂಪ್ ಅವರು ತಮ್ಮ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇರ್ತಕ್ಕಂಥ ಅಲ್ಲಿ ಪ್ರತಿನಿತ್ಯ ಸಾವಿರಾರು ಸಿಬ್ಬಂದಿ, ಆ ಕಟ್ಟಡ ಕಾರ್ಮಿಕರು ಎಲ್ಲರೂ ಸಹ ಒಂದು ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ. ಆದರೆ ಅವರ ಕೆಲಸವನ್ನು ತಡೆಯೋದಕ್ಕೆ ಹೋದಂಥ ಸಾಮಾಜಿಕ ಕಾರ್ಯಕರ್ತರ ಮೇಲೆ ಬೆದರಿಕೆ ಹಾಕುವಂಥ ಕೆಲಸವನ್ನು ಅದೇ ಭಾಗದಲ್ಲಿರ್ತಕ್ಕಂಥ ಕೆಲವೊಂದಷ್ಟು ಸಂಘಟನೆಗಳು ಮಾಡ್ತಕ್ಕಂಥದ್ದು. ಅದರಲ್ಲಿ ಪ್ರಮುಖವಾಗಿ ಕೇಳಿ ಬಂದಂಥ ಹೆಸರು ಸೋರುಹುಣಸೆ ವೆಂಕಟೇಶು ಮತ್ತು ನಾಗೇಶ್ ಅಂತಕ್ಕಂಥವ್ರು. ಅವರ ಜೊತೆಗೆ ಈ ಬಿಲ್ಡರ್ಸ್ಗಳೇನಿದ್ದಾರೆ ಅವರ ಕಡೆ ಇರ್ತಕ್ಕಂಥ ನಹೀಮ್ ಅಂತಕ್ಕಂಥವ್ರ ಒಬ್ಬ ವ್ಯಕ್ತಿಯ ಮಧ್ಯಸ್ಥಿಕೆ ಸಹ ನಡೀತಿದೆ. ಇಲ್ಲಿ ರಾಜಕಾಲುವೆ ಸರ್ಕಾರಕ್ಕೆ ಸೇರಿದ್ದು, ಅದನ್ನು ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥದ್ದು DC ತಹಶೀಲ್ದಾರು ಜೊತೆಗೆ ಸಂಬಂಧಪಟ್ಟಂಥ ಕಂದಾಯ ಇಲಾಖೆ ಅಧಿಕಾರಿಗಳಿಗೆ ಸೇರುತ್ತೆ. ಆದರೆ ಅವ್ರ್ಯಾರೂ ಸಹ ಈ ಕೋರ್ಟ್ ಆದೇಶವನ್ನು ಸಹ ಪರಿಗಣನೆಗೆ ತೆಗೆದುಕೊಂಡಿಲ್ಲ. ಅವರು ಸಹ ಒಂದು ರೀತಿಯಾಗಿ ದೂರದಲ್ಲಿದ್ದುಕೊಂಡು ಈ ಬಿಲ್ಡರ್ಗಳ ಅಕ್ರಮಕ್ಕೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅವರ ಎಲ್ಲರ ವಿರುದ್ಧ ಈಗ ಈ ಸಾಮಾಜಿಕ ಹೋರಾಟಗಾರ ಆಗಿರ್ತಕ್ಕಂಥ ಪರಮೇಶ್ ಅವರು ಕೋರ್ಟ್ ಮೆಟ್ಟಿಲಲ್ಲಿ ಏರಿರ್ತಕ್ಕಂಥದ್ದು. ಹಾಗಾಗಿ ಅವರಿಗೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಯಾವಾಗ ಕೋರ್ಟ್ನಲ್ಲಿ DC ಮತ್ತು ತಹಶೀಲ್ದಾರ್ ವಿರುದ್ಧ ಆದೇಶವನ್ನು ಟೈಟ್ ಮಾಡಲಾಗುತ್ತೋ ಆಗ ಅವರು ಹೋಗಿ ಬಿಲ್ಡರ್ಗಳ ಮೇಲೆ ಪ್ರೆಸರ್ ಆಗ್ತಾರೆ. ಬಿಲ್ಡರ್ಗಳು ಅಲ್ಲಿನ ಲೀಡರ್ಗಳು, ಯಾರು ಸ್ಥಳೀಯವಾಗಿ ಯಾವ್ದಾದ್ರು ಸಂಘಟನೆ ಲೀಡರ್ಗಳಿದ್ರೆ ಅವರ ಮೇಲೆ ಒಂದು ಪ್ರೆಸರ್ ಆಗ್ತಕ್ಕಂಥದ್ದು. ಈ RTI ಕಾರ್ಯಕರ್ತರಿಗೆ ಒಂದು ಪಾಠ ಕಲಿಸಬೇಕು, ಆತನ ವಿರುದ್ಧ ಏನಾದರೂ ಕೇಸ್ಗಳನ್ನು ಹಾಕೋದು ಇರ್ಬೋದು, ಅಥವಾ ಅವನಿಗೆ ಬುದ್ಧಿ ಹೇಳುವಂಥ ಕೆಲಸವನ್ನು ಮಾಡಿ ಅಂತ. ಹೀಗಾಗಿ ಸೋರುಹುಣಸೆ ವೆಂಕಟೇಶ್ ಅವರು ಹೇಳ್ತಾರೆ, ನಿಮ್ಮದು ಏನೇ ಇದ್ರು RTI ಹಾಕೋದಿರ್ಬೋದು, ಕೋರ್ಟ್ಗೆ ಹೋಗೋದಿರ್ಬೋದು, ಅದೇನು ಮಾಡಬೇಡ, ಬಾಯಲ್ಲಿ ಸೆಟ್ಲ್ಮೆಂಟ್ ಮಾಡ್ಕೊಳ್ಳೋಣ ಅಂತ. ಇಲ್ಲಿ ವಿದ್ಯೆ ನಾನು ಹೇಳೋ ಪ್ರಕಾರ ಆ 2.5 ಎಕರೆ ಅಂದರೆ 2 ಎಕರೆ 25 ಗುಂಟೆ ಜಾಗಕ್ಕೆ ಸುಮಾರು 150ರಿಂದ 200 ಕೋಟಿ ರೂಪಾಯಿ ಬೆಲೆ ಬಾಳುವಂಥ ಜಾಗ. ಆ ಜಾಗ ಬಂದು ಸರ್ಕಾರದ್ದು. ಸರ್ಕಾರ ಜಾಗದಲ್ಲಿ ಇವರು ಒತ್ತುವರಿ ಮಾಡಿಕೊಂಡು ಅಲ್ಲೊಂದು 10-20 ಅಪಾರ್ಟ್ಮೆಂಟ್ಗಳನ್ನು ಕಟ್ತಾರೆ ಅನ್ನೋದಾದರೆ ಅಲ್ಲಿನ ಬೆಲೆಗೆ ಅದರ ಡಬಲ್ ಆಗಿ ಅವರು ದುಡ್ದುಕೊಳ್ತಾರೆ. ಆದರೆ ಇಲ್ಲಿ ಮಧ್ಯಸ್ಥಿಕೆ ವಹಿಸಿರ್ತಕ್ಕಂಥ ಕೆಲವೊಂದು ಸಂಘಟನೆಗಳು ಡೀಲ್ ಆಗಿರ್ತಕ್ಕಂಥದ್ದು ಬರೀ 20 ಕೋಟಿ ರೂಪಾಯಿಗೆ. 20 ಕೋಟಿ ರೂಪಾಯಿಯನ್ನು ಡೀಲ್ ಮಾಡಿಕೊಂಡು ಅವರಿಗೆ ಅಕ್ರಮವಾಗಿ ಏನು ಪ್ರೆಸ್ಟೀಜ್ ಗ್ರೂಪ್ ಅವರು ನಿರ್ಮಾಣ ಮಾಡ್ತಕ್ಕಂಥ ಏನು ಅಪಾರ್ಟ್ಮೆಂಟ್ ಇರ್ಬೋದು, ಅಥವಾ ಬೇರೆ ಬೇರೆ ಏನು ಉದ್ದೇಶಕ್ಕಾಗಿ ಇಲ್ಲಿ ಕಟ್ಟಡವನ್ನು ಕಟ್ತಾ ಇದ್ದಾರೆ, ಅದಕ್ಕೆ ಇವರು ಒಂದು ರೀತಿಯಾಗಿ ಬೆಂಗಾವಲಾಗಿ ನಿಂತಿದ್ದಾರೆ. ಅಲ್ಲೇನೇ ಅಡೆತಡೆಗಳು ಬಂದರೆ ಅಲ್ಲಿ ಹೋಗಿ ಸಾಲ್ವ್ ಮಾಡುವಂಥ ಕೆಲಸವನ್ನು ಈ ಸಂಘಟನೆಗಳು ಸಹ ಮಾಡ್ತಾ ಇದ್ದಾರೆ. ಇವರ ವಿರುದ್ಧ ಈಗ ಕಾಡ್ಗೋಡಿ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ದಾಖಲು ಮಾಡುವಂಥ ಕೆಲಸವನ್ನು ಪರಮೇಶ್ ಅವರು ಮಾಡೋದಕ್ಕೆ ಹೋದರೆ ಪೊಲೀಸರು ಈ ಆಡಿಯೋದಲ್ಲಿ ನಾವು ಗಮನಿಸ್ಬೋದು, ತಹಶೀಲ್ದಾರ್ನೇ ಹೊಡೆದಿದ್ದೀನಿ, ತಹಶೀಲ್ದಾರ್ನೇ ಜೈಲಿಗೆ ಕಳಿಸಿದ್ದೀವಿ, FIR ಮಾಡಿದ್ದೀವಿ ಅಂತಕ್ಕಂಥ ಹೇಳಿಕೆಗಳನ್ನು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಜೊತೆಗೆ ಅವನು ಬಂದು ಇಲ್ಲಿ ಸೆಟಲ್ಮೆಂಟ್ಗೆ ಒಪ್ಕೊಂಡಿಲ್ಲ ಅನ್ನೋದಾದರೆ ನಾವು ಮನೆಗೆ ನುಗ್ಗಿ ಹೊಡಿತೀವಿ ಅಂತಕ್ಕಂಥ ಒಂದು ಹೇಳಿಕೆಗಳನ್ನು ರಾಜಾರೋಷವಾಗಿ ಹೇಳ್ತಾ ಇದ್ದಾರೆ. ಇವೆಲ್ಲ ಸಾಕ್ಷಿಗಳಿದ್ರೂ ಸಹ ಪರಮೇಶ್ವರ್ ಕೊಟ್ಟಂಥ ದೂರನ್ನು FIR ಮಾಡ್ಕೊಳ್ಳೋದಕ್ಕೆ ಕಾಡ್ಗೋಡಿ ಪೊಲೀಸರು ಹಿಂದೇಟನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಇವತ್ತು ಖುದ್ದು ನ್ಯಾಯಾಲಯದಿಂದಲೇ FIR ಅನ್ನು ದಾಖಲು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸಾಮಾಜಿಕ ಹೋರಾಟಗಾರರಾದ ಪರಮೇಶ್ ಅವರು ನ್ಯಾಯಾಲಯದ ಮೆಟ್ಟಿಲನ್ನು ಏರಿದ್ದಾರೆ. ವಿದ್ಯಾ, ಥ್ಯಾಂಕ್ ಯು ಡೀಟೇಲ್ಸ್ಗೆ.